ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಇವತ್ತು ಒಂದು ಪ್ರಾರ್ಥನೆಯೊಂದಿಗೆ ಒಂದು ಚಿಕ್ಕ ನಿರ್ಧಾರವನ್ನು ಮಾಡಿರುತ್ತೇನೆ ಪ್ರಿಯರೇ. ಸಾಮಾನ್ಯವಾಗಿ ಎಲ್ಲ ಬೋಧಕರುಗಳು, ಎಲ್ಲ ಸೇವಕರುಗಳು ವಾಗ್ದಾನದ ಬಗ್ಗೆ, ಆಶೀರ್ವಾದದ ಬಗ್ಗೆ, ಅಭಿಷೇಕದ ಬಗ್ಗೆ, ಅದ್ಭುತಗಳ ಬಗ್ಗೆ ಕೊಡ್ತಾ ಇದ್ದಾರೆ. ಕೆಲವೊಂದು ಬೋಧಕರು ಬೈಬಲ್ನ ಗೂಢಾರ್ಥಗಳ ಬಗ್ಗೆನೂ ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆಯೇ ನಾನು ಕೂಡ ಇವತ್ತು ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು ಏನಂದರೆ, ಸಾಧ್ಯವಾದಷ್ಟು ಬೈಬಲ್ನಲ್ಲಿ ಕೆಲವೊಂದು ಗೂಢಾರ್ಥಗಳು, ಅಂದರೆ ನನಗೆ ದೇವರು ತಿಳಿಸಿದ ಪ್ರಕಟಣೆಗಳ ಪ್ರಕಾರ, ಅಂದರೆ ಎಲ್ಲವೂ ಗೊತ್ತಿದೆ ಅಂತ ಹೇಳುವಂಥ ವ್ಯಕ್ತಿ ಅಲ್ಲ. ಕರ್ತನ ಮುಂದೆ ತಗ್ಗಿಸಿಕೊಳ್ಳುತ್ತಾ, ಹಿರಿಯ ಸೇವಕರ ಮುಂದೆ ತಗ್ಗಿಸಿಕೊಳ್ಳುತ್ತಾ, ನನಗೆ ದೇವರು ತಿಳಿಯಪಡಿಸಿದಂತಹ ಕೆಲವೊಂದು ಪ್ರಕಟಣೆಗಳು ಹಾಗೂ ವೇದ ಪಂಡಿತರ ಒಂದು ಮಾತಿನ ಆಧಾರದ ಮೇಲೆ ಮತ್ತು ಪವಿತ್ರ ಆತ್ಮನ ಸಹಾಯದೊಂದಿಗೆ, ಯೇಸು ಕ್ರಿಸ್ತನ ಕೃಪೆಯೊಂದಿಗೆ, ತಂದೆಯಾದ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ, ಸಾಧ್ಯವಾದಷ್ಟರ ಮಟ್ಟಿಗೆ, ಅಂದರೆ ದೇವರ ಆತ್ಮನ ಒಂದು ವಚನದಲ್ಲಿ ಬರೆದಿದೆ. ಪ್ರಕಟಣೆ ಗ್ರಂಥ 22:18 ಬರೆದಿದೆ, ಒಂದು ವಚನವನ್ನು ತೆಗೆದು ಹಾಕಬಾರ್ದು, ಒಂದು ವಚನವನ್ನು ಕೂಡಿಸಬಾರ್ದು ಅಂತ ಕೂಡ ಬರೆದಿದೆ. ಅದಕ್ಕೋಸ್ಕರ ನಾನು ಪ್ರಾರ್ಥನೆಯೊಂದಿಗೆ ಒಂದು ವಚನದ ಭಾಗಗಳ ಗೂಢಾರ್ಥಗಳನ್ನು ತಿಳಿಸುವಾಗ ನೀವು ಕೂಡ ನನಗೋಸ್ಕರ ಪ್ರಾರ್ಥನೆ ಮಾಡಿ ಎಂದು ಬೇಡಿಕೊಳ್ಳುತ್ತೇನೆ. ಹಾಗೂ ನನಗೆ ಒಂದು ಆಸೆ ಇದೆ, ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೂ ಕೂಡ ನನಗೆ ಬೈಬಲ್ ಕ್ಲಾಸಿನಲ್ಲಿ ಅಥವಾ ನನಗೆ ಕೊಟ್ಟಿರತಕ್ಕಂತಹ ಹಿರಿಯ ಬೋಧಕರ ಸಲಹೆಗಳು ಮತ್ತು ವಿಶೇಷವಾಗಿ ಪವಿತ್ರಾತ್ಮನ ಒಂದು ಸಹಾಯದೊಂದಿಗೆ ನಾನು ಇದನ್ನು ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅದು ದೈವಿಕವಾದಂಥ ಒಂದು ಆಸೆ. ನನ್ನ ಕೈಯಲ್ಲಿ ಆದಷ್ಟರ ಮಟ್ಟಿಗೆ ಕರ್ತನ ಸೇವೆಯನ್ನು ಮಾಡಬೇಕು ಅಂತೇಳಿ. ಯಾಕೆಂದರೆ ನಾನು ಕೂಡ ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ, ಬಂಧನದಲ್ಲಿ, ಕಾಯಿಲೆಯಲ್ಲಿ ಬಂದಾಗ ಯೇಸು ಸ್ವಾಮಿ ನನ್ನನ್ನು ರಕ್ಷಿಸಿ ಬಲಪಡಿಸಿ ಇವತ್ತು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಸೇವೆ ಮಾಡಲಿಕ್ಕೆ ಒಂದು ಅನುಕೂಲವನ್ನು ಕೊಟ್ಟಿದ್ದಾರೆ. ಯೇಸು ಸ್ವಾಮಿಯ ಋಣವನ್ನು ತೀರಿಸಲಿಕ್ಕೆ ನನ್ನ ಕೈಯಲ್ಲಂತೂ ಆಗೋದಿಲ್ಲ. ಆದರೂ ನನ್ನ ಕೈಯಲ್ಲಿ ಆಗುವಂಥ ಪ್ರಯತ್ನವನ್ನು ಮಾಡುವಾಗ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿ ಎಂದು ಬೇಡಿಕೊಳ್ತೇನೆ. ನಾಳೆಯಿಂದ ಒಂದೊಂದೇ ಬೈಬಲ್ನ ಗೂಢಾರ್ಥಗಳ ಒಂದು ವಚನಗಳ ಅಥವಾ ಮತ್ತಾಯದಿಂದನೇ ಪ್ರಕಟಣೆವರೆಗೆ ಪ್ರಥಮ ಬಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಪ್ರಾರ್ಥಿಸಿ, ದೇವರ ನಾಮದ ಮಹಿಮೆಗೋಸ್ಕರ ನನ್ನನ್ನು ಉಪಯೋಗಿಸಲು ಪ್ರಾರ್ಥಿಸಿ. ಹಾಗೆಯೇ ನಿಮ್ಮ ಪ್ರಾರ್ಥನೆಯ ಸಹಾಯದೊಂದಿಗೆ, ಪವಿತ್ರಾತ್ಮರ ಸಹಾಯದೊಂದಿಗೂ ನಾನು ಈ ಒಂದು ವಚನದ ಭಾಗವನ್ನು ಪ್ರಾರಂಭಿಸುವಾಗ ದೇವರ ನಾಮ ಹೊಂದೇ ಮಹಿಮೆ ಹೊಂದಲಿ. ಆಮೇನ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ, ಈಗ ಒಂದು ವಚನದ ಭಾಗಕ್ಕೆ ನಾವು ಹೋಗದೆ ಆದರೆ ಪ್ರಿಯರೇ, ಬೈಬಲ್ ಪುಸ್ತಕದಲ್ಲಿ 2 ಒಡಂಬಡಿಕೆಗಳು ಇದೆ. ಸುಮಾರು ಒಡಂಬಡಿಕೆಗಳಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದರಲ್ಲಿ ಸ್ವಂತ ಕಾರ್ಯಗಳಿಗಾಗಿ ಮಾಡಿರ್ತಕ್ಕಂಥ ಒಡಂಬಡಿಕೆ ಮತ್ತು ಅಂದರೆ ಕೆಲವೊಂದು ವ್ಯಕ್ತಿಗಳಿಗಾಗಿ ಮಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿಗತವಾದಂಥ ಒಡಂಬಡಿಕೆ, ಅಥವಾ ಕುಟುಂಬಗಳಿಗಾಗಿ ಮಾಡಿರ್ತಕ್ಕಂಥ ಕುಟುಂಬದ ಒಡಂಬಡಿಕೆ, ರಾಜರ ಕಾಲದ ಆಳ್ವಿಕೆಗೋಸ್ಕರ ಆದ್ದರಿಂದ ಅವರೊಂದಿಗೆ ಮಾಡಿರ್ತಕ್ಕಂಥ ಒಡಂಬಡಿಕೆಗಳು ಎಷ್ಟೋ ಇದೆ. ಆದರೆ ನಿಜವಾದಂತಹ ಒಡಂಬಡಿಕೆ ಇರುವಂಥದ್ದು 2. ಅದು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಈ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಲ್ಲಿ ಯಾವಾಗ ಪ್ರಾರಂಭವಾಯಿತು? ಹಳೆ ಒಡಂಬಡಿಕೆ ಯಾವಾಗಿನಿಂದ ಪ್ರಾರಂಭವಾಯಿತು, ಹೊಸ ಒಡಂಬಡಿಕೆ ಯಾವಾಗಿಂದ ಪ್ರಾರಂಭವಾಯಿತು ಅಂತೇಳಿ ತುಂಬ ಜನಗಳಿಗೆ ಕನ್ಫ್ಯೂಸ್ ಇದೆ. ಸುಮಾರು ಜನ ಹೇಳ್ತಾರೆ ಯೇಸು ಸ್ವಾಮಿ ಬರೋದಕ್ಕಿಂತ ಮೊದಲು ಹಳೆ ಒಡಂಬಡಿಕೆ, ಯೇಸು ಸ್ವಾಮಿ ಬಂದ ಮೇಲೆ ಹೊಸ ಒಡಂಬಡಿಕೆ. ಯಾರ ಜೊತೆಲಿ ಮಾಡಿದ್ರು, ಯಾವಾಗ ಮಾಡಿದ್ರು, ಇದ್ರ ಬಗ್ಗೆ ನಾವು ತಿಳಿಬೇಕಾಗಿದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಅಬ್ರಹಾಮನ ಜೊತೆಲಿ ಮಾಡಿರ್ಬೋದು, ಇಸಾಕನ ಜೊತೆಲಿ ಮಾಡಿರ್ಬೋದು, ನೋಹನ ಜೊತೆಲಿ ಮಾಡಿರ್ಬೋದು, ಎಲ್ಲ ವ್ಯಕ್ತಿಗಳ ಜೊತೆಲಿ ಮಾಡಿರ್ಬೋದು. ಅದು ವ್ಯಕ್ತಿಗತವಾದ ಅಥವಾ ಅವರ ಪರ್ಸನಲ್ ಆಗಿ ಇರತಕ್ಕಂಥ ಒಂದು ಒಡಂಬಡಿಕೆಗಳನ್ನು ದೇವರು ಮಾಡಿದರೂ ಕೂಡ, ಜನಾಂಗಗಳಿಗಾಗಿ ಮಾಡಿದಂತಹ ಒಂದೇ ಒಂದು ಒಡಂಬಡಿಕೆ ಮೋಸೆಯ ಸಂಗಡ ಪ್ರಿಯರೇ. ಇಲ್ಲಿಂದನೇ ನಿಜವಾದಂಥ ಒಡಂಬಡಿಕೆ ಪ್ರಾರಂಭವಾಯಿತು. ಅದಕ್ಕೆ ಆಧಾರವಾದಂಥ ಒಂದು ವಾಕ್ಯದ ಭಾಗ ಅಂತಂದರೆ, ನಾವು ವಿಮೋಚನೆ ಕಾಂಡ 24ನೇ ಅಧ್ಯಾಯವನ್ನು ನಾವು ಓದದೆ ಆದರೆ ಅದರಲ್ಲಿ ನಮಗೆ ಚೆನ್ನಾಗಿ ತಿಳಿತದೆ. 24ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ಸಾಧ್ಯವಾದರೆ 8-9 ಕೂಡ ನಾವು ಓದಿದಾಗ ನಮಗೆ ಅದರ ಬಗ್ಗೆ ಚೆನ್ನಾಗಿ ಅರ್ಥ ಆಗ್ತದೆ. ಆದರೂ ಕೂಡ ಪ್ರಿಯರೇ, ನಾನು
ಸಮಯಾವಕಾಶಗಳು ಇಲ್ಲ ಮತ್ತು ತುಂಬ ಉದ್ದಕ್ಕೆ ತೆಗೆದುಕೊಂಡು ಹೋದಾಗ ಜನಗಳು ಕೂಡ ಕೇಳಿಸ್ಕೊಳ್ಳೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಜನಗಳಿಗೆ ಅರ್ಥ ಆಗಲಿ ಅಂತೇಳಿ ಬೇರೆ 10-15 ನಿಮಿಷದ ಒಳಗಡೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಪುನಃ ನಾಳೆ ಅಂತೇಳಿ ಆ ಥರದಲ್ಲಿ ಕೊಡ್ತಾ ಬರ್ತಾ ಇರ್ತೀನಿ. ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿ. ಈಗ ಇಲ್ಲಿ ವಿಮೋಚನೆಕಾಂಡ 24ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡಿ ಬರೆದಿದೆ, ನಿಬಂಧನಾ ಗ್ರಂಥವನ್ನು ತೆಗೆದುಕೊಂಡು ತರುವಾಯ, ನೋಡಿ 24:7, ತರುವಾಯ ನಿಬಂಧನಾ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವರು ಕೇಳಿ ಯೆಹೋವನ ಆಜ್ಞೆಗಳನ್ನೆಲ್ಲ ನಾವು ಅನುಗ್ರಹಿಸಿ ವಿಧೇಯರಾಗಿರು ಅಂದನು. 8ನೇ ವಾಕ್ಯ, ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೇ ಅಂದನು. ನೋಡಿ, ಇಲ್ಲಿಯೂ ಕೂಡ ರಕ್ತ ಅಂತ ಹೇಳೋದು ಬಂದಿದೆ. ಅದನ್ನು ಮುಂದಕ್ಕೆ ನಾನು ತಿಳಿಸ್ತೀನಿ ಪ್ರಿಯರೇ. ಇಲ್ಲಿ ನೋಡಿ, ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು. ಹಾಗಾದರೆ ಇದು ಒಡಂಬಡಿಕೆ. ಅಲ್ಲಿ ಹೆಡ್ಲೈನಲ್ಲಿ ನೋಡಿ, ನಿಬಂಧನೆಯನ್ನು ದೃಢೀಕರಿಸಿದ್ದು, ಅಂದರೆ ಒಡಂಬಡಿಕೆಯನ್ನು ದೃಢೀಕರಣ ಮಾಡ್ತಾರೆ ದೇವರು. ಯಾವ ಥರ ಅಂದರೆ ಆಜ್ಞೆಗಳ ಪ್ರಕಾರ ನಡೆದರೆ ದೇವರ ನಡೆಯುವಂಥವರಿಗೆ ಮಾತ್ರ ಈ ಒಂದು ಒಡಂಬಡಿಕೆಯಾಗಿದೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಗಮನಿಸಿ ಪ್ರಿಯರೇ, ಮತ್ತೊಂದು ಸಲ 8ನೇ ವಾಕ್ಯವನ್ನು ಓದ್ತೀನಿ. ಆಗ ಮೋಶೆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿರುವ ಎಲ್ಲ ಆಜ್ಞೆಗಳ ಪ್ರಕಾರ, ನೋಡಿದ್ರ, ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು, ಆಜ್ಞೆಗಳ ಪ್ರಕಾರ ಒಡಂಬಡಿಕೆ ಮಾಡಿಕೊಂಡ್ರು. ಅಂದರೆ ಅವರು ಕೆಲವೊಂದು ಆಜ್ಞೆಗಳನ್ನು ಕೊಟ್ಟರು ಪ್ರಿಯರೇ. ಆ ಆಜ್ಞೆಗಳ ಪ್ರಕಾರ ಯಾರು ನಡೀತಾರೋ ಅವರಿಗೆ ಮಾತ್ರ ಒಡಂಬಡಿಕೆ ಸ್ಥಿರಗೊಳ್ಳುತ್ತದೆ ಅಥವಾ ಉಪಯೋಗ ಆಗ್ತದೆ, ಇಲ್ಲಾಂದರೆ ಉಪಯೋಗ ಆಗೋದಿಲ್ಲ. ಇದ್ರ ಬಗ್ಗೆನೇ ಸ್ವಾಮಿ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ವಿಮೋಚನಾ ಕಾಂಡ ಅದೇ 24ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನೋಡಿ, ಆ ಒಂದು ಬೆಟ್ಟವನ್ನು ಹತ್ತಿ ಬಂದ ಮೇಲೆ ಮೋಶೆ ಜನರ ಬಳಿಗೆ ಬಂದು ಯೆಹೋವನ ಎಲ್ಲ ಮಾತುಗಳನ್ನು, ನ್ಯಾಯವಿಧಿಗಳನ್ನು ವಿವರಿಸಲು ಜನರೆಲ್ಲರೂ ಯೆಹೋವನ ಮಾತುಗಳನ್ನು ಅನುಸರಿಸಿ ನಡೆಯುವೆ ಎಂದು ಉತ್ತರ ಕೊಟ್ಟರು. ಆಗ ನ್ಯಾಯವಿಧಿಗಳನ್ನು, ಅಂದರೆ ಹಳೆಯ ಒಡಂಬಡಿಕೆ, ನ್ಯಾಯವಿಧಿಗಳ ಒಡಂಬಡಿಕೆ, ಕಾನೂನಿನ ಒಡಂಬಡಿಕೆ, ಪಾಪ ಪ್ರಜ್ಞೆಯನ್ನು ಉಂಟು ಮಾಡುವಂಥ ಒಡಂಬಡಿಕೆ, ಮತ್ತು ತಪ್ಪಾದ ದಾರಿಯಲ್ಲಿ ನಡೆಯತಕ್ಕಂಥ ಜನಗಳಿಗೆ ಯಾವ ರೀತಿಯಲ್ಲಿ ಹರಕೆಗಳನ್ನು ಒಪ್ಪಿಸಬೇಕು ಅಂತ ಹೇಳ್ತಕ್ಕಂಥ ಒಡಂಬಡಿಕೆ, ಮತ್ತು ಕುಟುಂಬದಲ್ಲಿ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳ್ತಕ್ಕಂಥ ಒಡಂಬಡಿಕೆ, ಜನಗಳೊಂದಿಗೆ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳ್ತ ಒಡಂಬಡಿಕೆ, ಮತ್ತು ಜನಗಳು ದೇವರೊಂದಿಗೆ ಯಾವ ಥರ ಇರಬೇಕು ಅಂತ ಹೇಳ್ತಕ್ಕಂಥ ಒಡಂಬಡಿಕೆಯನ್ನು ಅಲ್ಲಿ ತೋರಿಸಿಕೊಡಲಾಗಿದೆ ಪ್ರಿಯರೇ. ಅಂದರೆ ಸಿಂಪಲ್ ಆಗಿ ನಾನು ಹೇಳ್ತಿದ್ದೀನಿ ಪ್ರಿಯರೇ, ಹಳೆಯ ಒಡಂಬಡಿಕೆ ಶಾರೀರಿಕ ಒಡಂಬಡಿಕೆ, ಆದರೆ ಹೊಸ ಒಡಂಬಡಿಕೆ ಆ ಥರ ಅಲ್ಲ. ಹೊಸ ಒಡಂಬಡಿಕೆ ಆತ್ಮಿಕ ಒಡಂಬಡಿಕೆ. ಶರೀರದಲ್ಲಿ ಇದ್ದರೂ ಕೂಡ ಆತ್ಮಕ್ಕೆ ಬೆಲೆ ಕೊಡುವಂಥ, ಗೌರವ ಕೊಡುವಂಥ ಒಡಂಬಡಿಕೆ ಆಗಿದೆ ಪ್ರಿಯರೇ. ಹಾಗಾದರೆ ಇಡೀ ಬೈಬಲ್ನ ಹಳೆಯ ಒಡಂಬಡಿಕೆಯಲ್ಲಿ ನಿಜವಾದಂತಹ ಒಂದು ಒಡಂಬಡಿಕೆ ಸ್ಥಾಪಿತವಾದದ್ದೇ ಮೋಸೆಯ ಜೊತೆಯಲ್ಲಿ 24ನೇ ಅಧ್ಯಾಯ 7-8ನೇ ವಾಕ್ಯದ ಪ್ರಕಾರನೇ ಅಲ್ಲಿ ನಿಜವಾದಂತಹ ಒಡಂಬಡಿಕೆ ಸ್ಥಾಪಿತವಾದದ್ದು. ಬೈಬಲ್ ಪುಸ್ತಕದ ಈ 24ನೇ ಅಧ್ಯಾಯದ ಹೆಡ್ಲೈನಲ್ಲಿ ಬರೆದ ಪ್ರಕಾರ ಆ ನಿಬಂಧನೆಯನ್ನು ದೃಢೀಕರಿಸಿದ್ದು, ಮತ್ತು 8ನೇ ವಾಕ್ಯದ ಕೊನೆಯ ಭಾಗದಲ್ಲಿ ನೋಡಿ, ಸ್ಥಿರಪಡಿಸುವ ರಕ್ತವು ಅಂತ ಬರೆದಿದೆ. ಹಾಗಾದರೆ ಆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳ ಒಂದು ರಕ್ತದ ಮೂಲಕ ಒಡಂಬಡಿಕೆಯನ್ನು ಸ್ಥಿರಪಡಿಸಿದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ರಕ್ತದ ಮೂಲಕ ಒಡಂಬಡಿಕೆ ಸ್ಥಿರಪಟ್ಟಿದೆ ಪ್ರಿಯರೇ. ಇಲ್ಲಿಯೂ ಕೂಡ ಯಾವುದರಲ್ಲಿ ರಕ್ತದ ಮೂಲಕನೇ ಸ್ಥಿರಪಡಿಸಿದ ಸ್ವಾಮಿ. ಇಲ್ಲಿಯೂ ಕೂಡ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 26ನೇ ವಾಕ್ಯಕ್ಕೆ ನಾವು ಹೋಗುವುದೇ ಆದರೆ, ಅಲ್ಲಿ ಸ್ವಾಮಿ ತಾನು ಹಿಡಿದುಕೊಡಲ್ಪಡುವ ಇಂದಿನ ರಾತ್ರಿ ಸ್ವಾಮಿ ತನ್ನ ಶಿಷ್ಯರ ಜೊತೆಲಿ ಹೇಳ್ತಾರೆ. ನೋಡಿ, ಗಮನಿಸಿ ಪ್ರಿಯರೇ, 26-26ರಿಂದ ಸ್ವಾಮಿ 28ರವರೆಗೆ ಹೇಳ್ತಾರೆ. ನೋಡಿ, ಗಮನಿಸಿ, 26 ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತೆಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಅಲ್ಲೂ ಕೂಡ ಜನಗಳು ಕೇಳಿಸುವಂತೆ ಓದಿ ಹೇಳಿ ಹಳೆ ಒಡಂಬಡಿಕೆಯನ್ನು ಸ್ಥಿರಪಡಿಸಿದ್ರು. ಆದರೆ ಅಲ್ಲಿ ಪ್ರಾಣಿ
ಪಕ್ಷಿಗಳ ರಕ್ತಗಳನ್ನು ಕೊಟ್ಟರೆ, ಇಲ್ಲಿ ಯೇಸು ಸ್ವಾಮಿ ತನ್ನ ಸ್ವತಃ ರಕ್ತವನ್ನು ಕೊಟ್ಟು ಇದು ನನ್ನ ಒಡಂಬಡಿಕೆಯ ರಕ್ತ, ಅಂದರೆ ಇದು ಹೊಸ ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡೋ ರಕ್ತ ಅಂತ ಹೇಳಿದ್ರು ಪ್ರಿಯರೇ. ಇಲ್ಲಿಂದಲೇ ನಿಜವಾಗಿ ಹೊಸ ಒಡಂಬಡಿಕೆ ಪ್ರಾರಂಭವಾಯಿತು ಪ್ರಿಯರೇ. ಇದನ್ನು ಪೌಲನು 1 ಕೊರಿಂಥ 11ನೇ ಅಧ್ಯಾಯ 23ನೇ ವಾಕ್ಯದಿಂದ ಹಿಡಿದು ಪ್ರಿಯರೇ 25ರವರೆಗೆ ನಾವು ಗಮನಿಸುವುದೇ ಆದರೆ ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ ಪ್ರಿಯರೇ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು 23ರಿಂದ ಓದ್ತಿದ್ದೇನೆ. 1 ಕೊರಿಂಥ 11:23. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು, ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರೋ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ಊಟವಾದ ಮೇಲೆ ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೋಡಿ ಹೊಸ ಒಡಂಬಡಿಕೆ ಸೂಚಿಸುತ್ತದೆ. ಇಲ್ಲಿ ಸ್ವಾಮಿ ಎಷ್ಟು ಚೆನ್ನಾಗಿ, ಪೌಲನ ಮೂಲಕ ಸ್ವಾಮಿ ಎಷ್ಟು ಚೆನ್ನಾಗಿ ತಿಳಿಸ್ತಾರೆ ನೋಡಿ, ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಹಾಗಾದರೆ ಈ ಮತ್ತಾಯ 26:26 ಬರೆದಿದೆ, ಇದು ಪಾಪ ಕ್ಷಮೆಗೋಸ್ಕರ ಸುರಿಸಲ್ಪಟ್ಟುವಂತಹ ರಕ್ತ, ಅಂದರೆ ಹಳೆಯ ಒಡಂಬಡಿಕೆಗಳಲ್ಲಿ ಹೋರಿ ಓತಗಳು ಪ್ರಾಣಿ ಪಕ್ಷಿಗಳ ರಕ್ತವನ್ನು ಚಿಮುಕಿಸಿ ವರ್ಷಕ್ಕೊಂದು ಆವೃತ್ತಿ ಎಲ್ಲ ಜನಗಳು ಆಲಯದಲ್ಲಿ ಯಾಜಕರ ಬಳಿಗೆ ಹೋಗಿ ಆ ರಕ್ತವನ್ನು ಪ್ರೋಕ್ಷಿಸಿಕೊಂಡು ಬಂದು ಆ ಒಂದು ಕಾಲಿನ ಒಂದು ಹೆಬ್ಬೆರಳ ತುದಿಗಳಿಗೆ ರಕ್ತವನ್ನು ಹಾಕಿ ನಾನು ಪಾಪಿತ ಒಪ್ಪಿಕೊಂಡು ಪಾಪ ಪರಿಹಾರ ಆಗ್ತಿತ್ತು ಅಂತ ಅವ್ರು ಬರ್ತಾಯಿತ್ತು. ಬಟ್ ಅದು ಆಗ್ತಾ ಇರಲಿಲ್ಲ, ಪಾಪ ಮುಚ್ಚಲ್ಪಡ್ತಿತ್ತು ಅಷ್ಟೇ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಮಾಡಿಕೊಂಡ ರಕ್ತದ ಒಡಂಬಡಿಕೆಯಿಂದ ಇವತ್ತು ಪಾಪಗಳು ತೊಳೆಯಲ್ಪಡ್ತು. ಅಂದರೆ ಪಾಪಕ್ಕೆ ಲೈಸೆನ್ಸ್ ಕೊಡ್ತಾ ಇರೋದು ಅಲ್ಲ ಪ್ರಿಯರೇ. ಯಾರ್ಯಾರು ಪಾಪವನ್ನು ಬಿಟ್ಟು ಪರಿಶುದ್ಧವಾಗಿ ಯೇಸು ಕ್ರಿಸ್ತನು ನನಗೋಸ್ಕರ ಜೀವವನ್ನು ಕೊಟ್ಟು ಸತ್ತು 3ನೇ ದಿವಸ ಎದ್ದು ಬಂದಿದ್ದಾರೆ, ಅಥವಾ ರೋಮಪುರ 10ನೇ ಅಧ್ಯಾಯದ ಪ್ರಕಾರ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ಸತ್ತವರೊಳಗಿಂದ ಎಬ್ಬಿಸಿದರು ಅಂತ ಹೇಳಿ ಯಾರು ನಂಬ್ತಾರೋ, ನನ್ನ ಪಾಪಕ್ಕೋಸ್ಕರ, ನನ್ನ ಶಾಪಕ್ಕೋಸ್ಕರ, ನನ್ನ ಆ ಒಂದು ಪಾಪದ ಬಂಧನದಲ್ಲಿದ್ದಂಥ ನನ್ನನ್ನು ಬಿಡಿಸೋದಕ್ಕೋಸ್ಕರ ಯೇಸು ಸ್ವಾಮಿ ಬಂದರು ಅಂತ ಯಾರು ತಿಳ್ಕೊಳ್ತಾರೋ ಅವರಿಗೆ ನಿತ್ಯ ಜೀವ ಅಂತ ಕೂಡ ಯೇಸು ಸ್ವಾಮಿ ಒಡಂಬಡಿಕೆಯಲ್ಲಿ ಸ್ಥಿರಪಡಿಸಿದ್ದಾರೆ ಪ್ರಿಯರೇ. ಹಾಗಾದರೆ ಇದನ್ನು ಯಾರು ನಂಬ್ತಾರೋ ಅವರಿಗೆ ನಿತ್ಯ ಜೀವ ಗ್ಯಾರಂಟಿ ಇದೆ ಪ್ರಿಯರೇ. ಹಾಗಾದರೆ ಹಳೆಯ ಒಡಂಬಡಿಕೆ ಸ್ಥಾಪಿತವಾದದ್ದು ವಿಮೋಚನಕಾಂಡ 24:7-8. ಆದರೆ ಹೊಸ ಒಡಂಬಡಿಕೆ ನಿಜವಾಗಿ ಸ್ಥಾಪಿತ ಆದದ್ದು ಅವರು ಹಿಡಿದುಕೊಡಲ್ಪಡುವ ಇಂದಿನ ರಾತ್ರಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ರಕ್ತವನ್ನು ಶಿಷ್ಯರಿಗೆ ಕೊಡುವಾಗ ಮಾಡಿಕೊಂಡಂಥ ಒಡಂಬಡಿಕೆ ಸ್ಥಿರವಾಗಿ ಬಂದಿದೆ ಪ್ರಿಯರೇ. ಅಂದರೆ ಪೌಲನು ಕೂಡ ಹಳೆ ಒಡಂಬಡಿಕೆ ಕಾಲದಲ್ಲೇ ಇದ್ದ, ಪೇತ್ರನು ಕೂಡ ಹಳೆ ಒಡಂಬಡಿಕೆ ಕಾಲದಲ್ಲೇ ಇದ್ದ. ಅವರೆಲ್ಲರೂ ಧರ್ಮಶಾಸ್ತ್ರದ ಆಧಾರದ ಪ್ರಕಾರನೇ ಬೋಧಿಸ್ತಾ ಇದ್ದರು. ಆದರೆ ಅವರು ಬರೆದಂತಹ ಗ್ರಂಥಗಳನ್ನು ಹೊಸ ಒಡಂಬಡಿಕೆಯಾಗಿ ವೇದ ಪಂಡಿತರು ಮಾರ್ಪಡಿಸಿದ್ದಾರೆ. ಹಾಗಾದರೆ ಹಳೆ ಒಡಂಬಡಿಕೆ ಇಲ್ಲದೆ ಹೊಸ ಒಡಂಬಡಿಕೆ ಇಲ್ಲ ಪ್ರಿಯರೇ. ಇದರ ಬಗ್ಗೆ ನಾನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಪ್ರಿಯರೇ. ಹಳೆ ಒಡಂಬಡಿಕೆ ಇಲ್ಲದೆ ಹೊಸ ಒಡಂಬಡಿಕೆ ಇಲ್ಲ. ಹೊಸ ಒಡಂಬಡಿಕೆ ಬೇಕಾದರೆ ಹಳೆ ಒಡಂಬಡಿಕೆ ಬೇಕೇ ಬೇಕು. ಹಳೆ ಒಡಂಬಡಿಕೆಯಲ್ಲಿ ಇರುವಂಥದ್ದೇ ಹೊಸ ಒಡಂಬಡಿಕೆಯಲ್ಲಿ ಇರುವಂಥದ್ದು ಪ್ರಿಯರೇ. ಹಳೆ ಒಡಂಬಡಿಕೆ ಬೇಡ, ಯೇಸು ಬಂದ ಮೇಲೆ ಅಂತ ಬೇರೆ ಹೊಸ ಒಡಂಬಡಿಕೆಯನ್ನು ಬೋಧಿಸೋ ತಪ್ಪು ಪ್ರಿಯರೇ. ಅದು ನೆರಳಾಗಿದೆ, ಸಂಪೂರ್ಣವಾಗಿ ಬಿಡುವಂತಿಲ್ಲ ಪ್ರಿಯರೇ. ಹಾಗಾದರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಬಗ್ಗೆ ಚಿಕ್ಕದಾಗಿ ತಿಳಿಸಿಕೊಳ್ಳಲಿಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇನೆ. ನನ್ನ ಕುಟುಂಬಕ್ಕಾಗಿ, ನನ್ನ ಸೇವೆಗಾಗಿ, ನನಗೆ ದೇವರು ಕರುಣಿಸಿರ್ತಕ್ಕಂಥ ಎಲ್ಲ ಸೇವೆಯ ಮಾರ್ಗಗಳಿಗಾಗಿ ನೀವು ಪ್ರಾರ್ಥಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.